ಇರಾನ್ ಇಸ್ರೇಲ್ ಯುದ್ಧಕ್ಕೆ ಇವತ್ತಿಗೆ 9 ದಿನ. ಇಸ್ರೇಲ್ 9 ದಿನಗಳಲ್ಲಿ ಮಾಡಿದ ದಾಳಿ 4,500ಕ್ಕೂ ಹೆಚ್ಚು. ಇರಾನ್ನಾದ್ಯಂತ 4,500 ದಾಳಿ ಮಾಡಿದೆ. ಇಲ್ಲಿಯವರೆಗೂ ಕೂಡ ಇರಾನ್ನ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇಸ್ರೇಲ್ ದಾಳಿ ಮಾಡಿರುವಂಥ ಸ್ಥಳಗಳ ಸಂಖ್ಯೆ 4,500ಕ್ಕೂ ಹೆಚ್ಚು. ಆದರೂ ಕೂಡ ಇರಾನ್ ಇನ್ನೂ ಹೋರಾಡುತ್ತಲೇ ಇದೆ. ಇರಾನ್ ಇನ್ನೂ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಲೇ ಇದೆ. ಅದ್ಯಾವ ಶಕ್ತಿ ಇರಾನ್ಗೆ ಇದೆ ಅನ್ನೋದು ಪ್ರಪಂಚಕ್ಕೆ ನಿಗೂಢವಾಗಿ ಕಾಣಿಸ್ತಾ ಇದೆ. ಅದ್ಯಾವ ಶಕ್ತಿ ಇರಾನ್ಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಒದಗಿಸಿದೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಮಾಡಲಿಕ್ಕೆ, ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಅದು ಹೇಗೆ ಸಾಧ್ಯವಾಗುತ್ತೆ ಇರಾನ್ ಅಂತ ಪುಟ್ಟ ರಾಷ್ಟ್ರಕ್ಕೆ? ಬಾಹ್ಯ ಬೆಂಬಲವನ್ನು ಇಲ್ಲಿವರೆಗೂ ಕೂಡ ಯಾರೂ ಘೋಷಣೆ ಮಾಡಿಲ್ಲ. ಇರಾನ್ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಯಾರೂ ಕೂಡ ಬಂದು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಆಂತರಿಕವಾಗಿ ಒಪ್ಪಂದಗಳಾಗಿದ್ದಾವ ಅಂತ ನೋಡಿದ್ರೆ ಅಂಥ ಸುಳಿವುಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗೆ ನೋಡಿದ್ರೆ ಇರಾನ್ ಜೊತೆಗಿರುವಂಥ ಆ ಶಕ್ತಿ ಯಾವುದು? ಈ ಶಕ್ತಿ ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ. ಯಾಕಂದರೆ ಇಸ್ರೇಲ್ 4,500 ದಾಳಿ ಮಾಡಿದ್ರೆ ಇರಾನ್ ಏನು ಕಮ್ಮಿ ಇಲ್ಲ. ಇರಾನ್ ಕೂಡ 3,500ಕ್ಕೂ ಅಧಿಕ ದಾಳಿ ಮಾಡಿದೆ. ಮುಂದಿನ ವಾರ ಎಲ್ಲವೂ ಕೂಡ ನಿರ್ಧಾರವಾಗುವಂಥ ಸಾಧ್ಯತೆ ಇದೆಯಂತೆ. ಹಾಗಾದರೆ ಇರಾನ್ಗಾಗಿರುವಂಥ ನಷ್ಟ ಏನು? 4,500 ಸ್ಥಳಗಳಲ್ಲಿ ಸ್ಫೋಟ ಆದರೆ ಎಷ್ಟು ನಷ್ಟವಾಗ್ಬೋದು ನೋಡಿ. ಇರಾನ್ನ ಸುಪ್ರೀಂ ಲೀಡರ್ ಹತ್ಯೆ ಆಗಿದೆ. ಇಲ್ಲಿಯವರೆಗೆ ನಷ್ಟಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಇರಾನ್ನ ನೌಕಾಪಡೆ ಧ್ವಂಸವಾಗಿದ್ದಾವೆ, ಇರಾನ್ನ ವಾಯುಪಡೆಗಳು ಧ್ವಂಸವಾಗಿದ್ದಾವೆ, ಬಹುತೇಕ ನಾಶವಾಗಿದ್ದಾವೆ. ಇರಾನ್ನ ತೈಲ ಗೋದಾಮುಗಳು ಧ್ವಂಸವಾಗಿದ್ದಾವೆ. ಇರಾನ್ನ ಬಹುತೇಕ ಕಡೆಗಳಲ್ಲಿ ಅಟ್ಯಾಕ್ಗಳಾಗಿದ್ದಾವೆ. 70% ಕ್ಷಿಪಣಿ ಉಡಾವಣಾ ಕೇಂದ್ರ ನಾಶ ಆಗಿದೆ ಇಲ್ಲಿವರೆಗೂ. ಇನ್ನು ಇರಾನ್ನ ಪ್ರತೀಕಾರ, ಇರಾನ್ ಪ್ರತಿಯಾಗಿ ದಾಳಿ ಮಾಡ್ತಲ್ಲ, ಆಗೇನಾಗಿದೆ ಅಂತ ಹೇಳಿದ್ರೆ ಇಸ್ರೇಲ್ನ ರಾಡಾರ್ಗಳನ್ನು ಹೊಡೆದುರುಳಿಸಿದೆ ಇರಾನ್. ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕುರುಡಾಗಿಸಿದೆ. ಅಜೈರ್ಬಾನ್ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗಿದೆ. ಇನ್ನು ಯುರೋಪ್ ಏಷ್ಯಾ ನಡುವಿನ ಏಕೈಕ ನೇರ ವಾಯು ಮಾರ್ಗ ಬಂದಾಗಿದೆ. ಕುವೈತ್ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ. ಕುವೈತ್ ಬಂದರು, ಬಹರೇನ್ ಬಂದರುಗಳ ಧ್ವಂಸ ಆಗಿದೆ. ಇನ್ನು ಗಲ್ಫ್ ತೈಲ ಮೂಲ ಸೌಕರ್ಯ ನಾಶ ಆಗಿದೆ. ಅದು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದ ಕಾರಣಕ್ಕಾಗಿ ಬಹಳ ನಷ್ಟ ತೈಲ ಉತ್ಪಾದನಾ ಅಥವಾ ತೈಲವನ್ನು ಪಡೆಯುವಂಥ ರಾಷ್ಟ್ರಗಳ ಮೇಲೆ ಆಗ್ತಾ ಇದೆ. اومد همینجوری آتیش گرفته مغازه خونه. موشک از اینجا میاد.